ಏನು ಮಾಡ್ತಿದ್ಯಾ ನೀನು? ಇಲ್ಲಿ ನಿಂತ್ಕೊಂಡು ಮಾತೆ ತಗೋಬೇಡಿ ಅಂತ ನನ್ನ ಗಂಡನ ಸನ್ನೆ ಮಾಡಿ ಹೇಳ್ತಿದ್ಯಾ? ನಿಮ್ಮಮ್ಮ ಹೋದಾಗೆ ನನ್ನ ಗಂಡನ ಹೋಗ್ಬೇಕು ಅಂತನ? ಚಿಕ್ಕವ, ಅದು ನಾನು ಚಿಕ್ಕವ ಅಂತ ಕರಿಬೇಡ ನನ್ನ. ಎಷ್ಟು ಸಲ ಹೇಳಿ ನಿನಗೆ? ದಯವಿಟ್ಟು ಅಪ್ಪ ಹಿಂಗ ಮಾತ್ರೆ ಕೊಡ್ಬೇಡಿ, ಅದು ಒಳ್ಳೆ ಮಾತ್ರೆ ಅಲ್ಲ. ಓ, ಹಾಗೆ ಹೇಳೋದಕ್ಕೆ ನೀನು ಯಾರು? ಡಾಕ್ಟ್ರಾ? ಇಲ್ಲ ಚಿಕ್ಕವ್ವ, ಅದು ಒಳ್ಳೆ ಮಾತ್ರೆ ಅಲ್ಲ. ಅದು ಅಪ್ಪಯ್ಯನ ಇನ್ನ ಬಲಹೀನ ಮಾಡ್ತೈತೆ. ಚಂದ್ರು, ನೀವು ಮಾತು ತಗೊಳ್ಳೇಬೇಕು. ತಗೊಳ್ಳಿ. ಇಲ್ಲ ಅಪ್ಪಯ್ಯ, ಆ ಮಾತು ತಗೋಬೇಡಿ. ಚಂದ್ರು, ಚಂದ್ರು ಪ್ಲೀಸ್ ಮಾತ್ರೆ ತಗೊಳ್ಳಿ ನೀವು. ಬೇಡ ಅಪ್ಪಯ್ಯ, ನೀವು ಆ ಮಾತು ತಗೋಬೇಡಿ. ನಿನ್ನ ಚಂದ್ರು, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ ನೀವು. ಚಂದ್ರು, ಅಪ್ಪಯ್ಯ ಮಾತೆ ನುಂಗ್ಬೇಡಿ, ದಯವಿಟ್ಟು ಅಂತ ತಗೋಬೇಡಿ ಅಪ್ಪಯ್ಯ. ಈ ಅಳೋ ನಾಟಕ ಎಲ್ಲ ಸಾಕು. ಹೋಗ್ತೀವಿ. ಬೇಬಿ, ನಾನು ಫೋನ್ ಕಾಲ್ಗೂ ಸಿಗದೆ ಇದ್ನಲ್ಲ. ಆಕ್ಚುಲಿ ನೀನು ಟೆನ್ಷನ್ ಮಾಡ್ಕೊಂಡಿರ್ತೀಯ ಅಂತ ನನಗೆ ಗೊತ್ತಿತ್ತು. ಬಟ್ ನಾಟ್ ಬ್ಯಾಡ್ ಬೇಬಿ, ಎಲ್ಲವೂ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ಯಾ. ಮಾಸ್ ನೀನು. ಥ್ಯಾಂಕ್ ಯು ಅಮ್ಮಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ಆದರೂ ಅಮ್ಮಮ್ಮ, ನೀವು ನನ್ನ ಜೊತೆಯಲ್ಲಿ ಇದ್ದಿದ್ರೆ ನಂಗೆ ಇನ್ನೂ ಒಂದು ಬಲ ಬಂದಿರೋದು. ಕೆಲವೊಂದು ವಿಷಯಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗೋಯ್ತಮ್ಮಮ್ಮ. ಫಾರ್ ಎಕ್ಸಾಂಪಲ್, ಇವ್ರನ್ನೆಲ್ಲ ನಾನು ಕಂಟ್ರೋಲಿಗೆ ತರೋದು. ಇಲ್ಲ ಇಲ್ಲ, ನಾನು ನಿನ್ನ ಜೊತೆ ಇದ್ದಿದ್ರೆ ನಿನಗಿಷ್ಟು ತಾಕತ್ತಿದೆ ಅಂತ ನಿನಗೆ ಹೇಗೆ ಗೊತ್ತಾಗ್ತಾ ಇತ್ತು ಹೇಳು? ಇವಾಗ ಗೊತ್ತಾಯ್ತಾ ನಿನ್ನ ಸ್ಟ್ರೆಂತ್ ಏನು ಅಂತ? ದ್ಯಾಟ್ಸ್ ಸೋ ಟ್ರೂ ಅಮ್ಮಮ್ಮ. ಯು ಆರ್ ಮೈ ಮೆಂಟರ್, ಗುರು, ಎಲ್ಲ. ಬೇಬಿ, ಎಲ್ಲದಕ್ಕಿಂತ ಈಗ ನನಗೆ ಖುಷಿ ಕೊಡ್ತಾ ಇರೋದು ಏನು ಗೊತ್ತಾ? ಏನು? ನಾನು ಅಂದ್ಕೊಂಡಿದ್ದು ಆಯಿತು, ನೀನು ಅಂದ್ಕೊಂಡಿದ್ದು ಆಯಿತು. ಇನ್ನೇನು ಇಡೀ ಆಸ್ತಿ ನಮ್ಮ ಪಾಲಿಗೂ ಬರುತ್ತೆ. ಮತ್ತೆ ರಿಷಿನೂ ನಿನ್ನ ಪಾಲಿಗೆ ಸಿಗ್ತಾನೆ. ಸೂಪರ್ ಅಲ್ವಾ? ಎಸ್ ಅಮ್ಮಮ್ಮ. ಇನ್ಫ್ಯಾಕ್ಟ್ ಕಮಲಿ ಆ್ಯಂಡ್ ರಿಷಿ ಮಧ್ಯೆ ಲೈಟಾಗಿ ಕಿಡಿ ಹಚ್ಚಿದ್ದೀನಿ. ಅವರಿಬ್ರು ದೂರ ಆಗೋ ಕಾಲ ದೂರ ಇಲ್ಲ ಅಮ್ಮಮ್ಮ. ಎಲ್ಲ ಓಕೆ ಬೇಬಿ. ಆದರೆ ನೀನು ನಿಮ್ಮ ಅಮ್ಮನ ಬಗ್ಗೆನೇ ಹೇಳಿಲ್ವಲ್ಲ ನನ್ನ ಹತ್ರ. ಹೇಗಿದ್ದಾಳೆ ನನ್ನ ಡಿಯರೆಸ್ಟ್ ಡಾಟರ್? ಮಾಮ್ ತುಂಬಾ ಅಪ್ಸೆಟ್ ಆಗಿದ್ದಾರೆ ಅಮ್ಮಮ್ಮ. ಅವ್ರಿಗಿನ್ನೂ ನಿಜ ಗೊತ್ತಿಲ್ಲ. ಡ್ಯಾಡ್ಗೆ ಹುಚ್ಚಿಡಿಯೋ ಮಾತ್ರೆನ ಕೊಡ್ತಿರೋದು ನಾನು ಅನ್ನೋ ವಿಷಯ ಗೊತ್ತಾದರೆ ಅಷ್ಟೇ. ಮಾಮ್ ಅವ್ರ ಕೈಯಾರೆ ಆ ಟ್ಯಾಬ್ಲೆಟ್ನ ಡ್ಯಾಡ್ಗೆ ತಿನ್ನಿಸ್ತಿದ್ದಾರೆ.
ಯಾರು ಕಾಣ್ತಿಲ್ವಲ್ಲ ಅಣ್ಣ. ವೆಲ್ಕಮ್ ಮಾಡೋದಕ್ಕೆ ಮಂಗಳಮ್ಮ ಬರ್ತಿದ್ರು, ಕಾಫಿ ತಂದು ಹೇಗಿದ್ಯಾ ಅಂತ ವಿಚಾರಿಸಿ ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ತಿದ್ರು. ಹೇಗಿದ್ದಿದ್ ಮನೆ, ಮಹಾಜನ್ ಮನೇಲಿ ಇದ್ದಿದ್ದ ಸಂತೋಷ ಸಂಭ್ರಮ ಯಾವುದೂ ಈಗ ಕಾಣ್ತಿಲ್ಲ. ನಮಗೆ ಇಷ್ಟೊಂದು ದುಃಖ ಆಗ್ತಿರ್ಬೇಕಾದ್ರೆ ಇನ್ನು ಎಷ್ಟು ಆಸೆಗಳನ್ನ ಇಟ್ಕೊಂಡು ಈ ಮನೆಗೆ ಬಂದವ್ರು ಕಮಲಿ ಅವರು, ಅವ್ರಿಗೆಷ್ಟು ದುಃಖ ಆಗಿರಲ್ಲ. ಅದು ನಿಜ ಅಣ್ಣ. ನಾವು ಎಷ್ಟೇ ಸಮಾಧಾನ ಮಾಡಿದ್ರು ಅವ್ರ ಜಾಗದಲ್ಲಿ ನಿಂತು ನೋಡೋಕ್ಕಾಗಲ್ಲ ಅನ್ನೋದೇ ನಿಜ. ಕಮಲಿ ಅವರೇ, ರಿಷಿ ಸರ್, ರಚನಾ, ನಿಂಗಿ ಎಲ್ಲಿ ಹೊರಟೆ? ಮಾರ್ಕೆಟ್ ಕೊಂಡೀವ್ನಿ ರಚನಾ. ಅದನ್ನ ಮಾಡೋಕ್ಕೆ ಕೆಲ್ಸದವ್ರಿಲ್ವಾ? ನೀನ್ ಯಾಕೆ ಹೋಗ್ತಿದ್ಯಾ? ಇಲ್ಲ, ನಾನೇ ಹೋಗ್ಬರುಮ ಅಂತ. ಕಮಲಿ ಅವರಲ್ಲಿ ಸರ್, ಅಜ್ಜ ಅಜ್ಜಿ ಕೋಣೆಗೆ ಹೋದ್ಲು, ಅಲ್ಲೇ ಇರ್ಬೇಕೇನೋ. ಸರಿ, ನಾನು ಹೋಗ್ಬರ್ತೀನಿ. ಮಾಮ್, ನೀವು ಯಾವಾಗ ಬಂದ್ರಿ? ಮಾಮ್, ನೀವು ರೂಮಿಗೆ ಯಾವಾಗ ಬಂದ್ರಿ? ಯಾಕೆ ಈಗಷ್ಟೇ ಬರ್ತಿದ್ದೀನಿ. ಅದ್ಯಾ, ಯಾಕೆ, ಏನಾಯ್ತು? ಏನೂ ಇಲ್ಲ ಊರ್ಮಿ. ಅದು ನಡೆದಿದ್ದೆಲ್ಲ ಬೇಬಿ ಹೇಳ್ತಾ ಇದ್ಲು. ಅದನ್ನು ನೀನು ಕೇಳಿಸ್ಕೊಂಡ್ರೆ ಮತ್ತಷ್ಟು ನೀನು ಸಂಕಟ ಪಡ್ತೀಯಾ ಅಂತ ಹಾಗೆ ಕೇಳ್ತಿದ್ದಾಳೆ ಅಷ್ಟೇ. ನೋಡಿ ಮಾಮ್, ಏನೆಲ್ಲ ಆಗೋಯ್ತು. ಎಲ್ಲ ಅವನ ಆಟ ಊರ್ಮಿ. ನಮ್ಮ ಕೈಯಲ್ಲಿ ಏನಿದೆ ಹೇಳು? ಮಾಮ್, ಇಷ್ಟು ದಿನ ನೀವು ಎಲ್ಲಿದ್ರಿ? ಫೋನು ಇಲ್ಲ, ಯಾವಾಗ ಬರ್ತೀರಾ ಅಂತಲೂ ಗೊತ್ತಿಲ್ಲ. ಎಲ್ಲಿ ಹೋಗಿದ್ರಿ ಮಾಮ್? ಏನಾಯ್ತು? ಅಯ್ಯೋ, ನನಗೇನು ಆಗಿರ್ಲಿಲ್ಲಪ್ಪ. ನಾನು ಶಾಂತಿನ ಹುಡ್ಕೊಂಡು ಹೋಗಿದ್ದೆ. ಶಾಂತಿನ? ಅದ್ಯಾರು? ಮಾಮ್, ಶಾಂತಿ, ನೆಮ್ಮದಿ, ಪೀಸ್. ಆ ಶಾಂತಿನ? ಹಾ, ಅದೇ ಶಾಂತಿ. ಆಶ್ರಮದಲ್ಲಿ ನಾನು ಧ್ಯಾನ ತಪಸ್ಸು ಅಂತ ನನ್ನನ್ನು ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೆ. ಅದೊಂದು ದೊಡ್ಡ ಕತೆ ಬಿಡು. ಸರಿ, ನೀನು ಹೇಗಿದೆಯಾ ಊರ್ಮಿ? ಏನು ಅಂತ ಹೇಳಿ ಮಾಮ್, ನಿಮಗೆ ಗೊತ್ತಲ್ಲ, ಮೊದಲೆಲ್ಲ ಎಲ್ಲ ಇದ್ರೂ ಇನ್ನೂ ಏನೋ ಬೇಕು ಅನಿಸ್ತಿತ್ತು. ಆದರೆ ಈಗ ಏನೂ ಬೇಡ ಅನಿಸ್ತಿದೆ. ಒಂಥರ ವೈರಾಗ್ಯ. ಅದೇ ಚಂದ್ರು ಪರಿಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ ಮಾಮ್. ದಿನೇ ದಿನೇ ಅವ್ರ ಕಂಡೀಷನ್ ವರ್ಸ್ ಆಗ್ತಿದೆ. ನಾನು ಹೇಳಿದೆ ಅಮ್ಮಮ್ಮ, ಡ್ಯಾಡ್ನ ಯಾವುದಾದ್ರೂ ಒಳ್ಳೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರ್ಸೋಣ ಅಂತ. ಬಟ್ ಮಾಮ್ದೇ ಹಠ. ಏನಂತ ಮಾತಾಡ್ತಿದ್ಯಾ ಬೇಬಿ ನೀನು? ಯಾವ ಹೆಂಡತಿನೂ ತನ್ನ ಗಂಡನ್ನ ಹುಚ್ಚಾಸ್ಪತ್ರೆಗೆ ಸೇರಿಸೋದಕ್ಕೆ ಒಪ್ಕೊಳ್ಳಲ್ಲ. ಊರ್ಮಿ, ಏನು ಯೋಚನೆ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತೆ. ಓಕೆ? ಫಾರಿನಲ್ಲಿ ಯಾವೊಂದೋ ಗ್ಯಾಸ್ ಟ್ರಬಲ್ ಆದರೆ ಇಲ್ಲಿರೋ ಸಾಫ್ಟ್ವೇರ್ನವರೆಲ್ಲ ಕೆಲಸ ಕಳ್ಕೊಂಡ್ರಂತೆ. ಹಂಗಾಯ್ತು ನನ್ನ ಕತೆ. ಅದೇನು ಎಡವಟ್ಟಾಯ್ತು ಏನು, ಇರೋ ಬರೋ ಕೆಡ್ಸಕ್ಕನ ಎಲ್ಲ ನನ್ನ ಸುತ್ತಾನೆ ಸುತ್ತೈತೆ. ಒಂದಿನಾನು ನಮ್ಮೂರಲ್ಲಿ ಹಿಂಗೆ ಬಾಸ್ಕೆಟ್ ಇಟ್ಕೊಂಡು ಮಾರ್ಕೆಟ್ಗೆ ಹೋದವಳಲ್ಲ. ಆದರೆ ಇಲ್ಲಿ ಒಂಟಿ ಪಿಸಾಚಿ ಥರ ಅಲ್ಲಿಯೋ ಹಂಗೆ ಆಗೋಯ್ತು. ಛೇ, ಈ ಬಾಸ್ಕೆಟ್ ಎತ್ಕೊಂಬರೋಕಲ್ಲ ನನಗೊಬ್ಬ ಬಾಯ್ ಫ್ರೆಂಡ್ ಇರಬಾರ್ದಿತ್ತ. ಅಯ್ಯಯ್ಯೋ, ನೆನ್ಸ್ಕೊಂಡ ತಕ್ಷಣ ಬಂದ್ಬಿಡ್ತೀನಿ ಅಂದಿದ್ದಲ್ಲ ಅವಯ್ಯನ. ಛೇ, ಅವನ್ ಯಾಕೆ ಬರ್ತಾನೆ? ಅವನಲ್ಲ.
ಕಮಲಿ ಇಲ್ಲಿ ಇಲ್ವಲ್ಲ ಅಣ್ಣ. ಅಜ್ಜಿ ತಾತ ಬೇರೆ ತುಂಬ ಬೇಜಾರಾಗಿದ್ದಾರೆ ಅನ್ಸುತ್ತೆ. ಈಗ ಏನು ಮಾಡೋದು? ಹಾಯ್ ಅಜ್ಜಿ. ಹಲೋ ಅಜಯ. ಇಬ್ರು ಧ್ಯಾನದಲ್ಲಿ ಕೂತೀರಾ ಹೇಗೆ? ರೂಮ್ ಇಷ್ಟೊಂದು ಸೈಲೆಂಟ್ ಆಗಿದೆ. ರಿಷಿ ಬಂದ್ಯಾ? ಪಾಪ ರಚನಾ ಬಾಮ್ಮ. ಏನು ಮಾಡ್ತಿದ್ರಿ ಇಬ್ರು? ಹೊರಡೋ ಗಳಿಗೆಗಳನ್ನ ಎಣಿಸ್ತಾ ಕೂತಿದ್ದೀವಪ್ಪ. ಇದ್ಯಾಕೆ ಅಜಯ ಹೀಗೆ ಮಾತಾಡ್ತಿದ್ದೀರಾ? ಅಜ್ಜಿ ನೀವೊಂಚೂರು ಸ್ಟ್ರಿಕ್ಟ್ ಮಾಡಬೇಕು. ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆಪ್ಪ, ನಿಜಾನೇ ಹೇಳ್ತಾ ಇದ್ದಾರೆ. ಹೋಗಿಪ್ಪ ನೀವು. ಮನೆ ಅಳಿಯ ಬಂದಿದ್ದೀನಿ, ನೀವು ಹೀಗೆ ಮಾತಾಡೋದು? ನೀವು ಹೀಗೆಲ್ಲ ಆಡಿದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ. ನೀನು ಕಮಲಿ ನಮ್ಮನ್ನು ಸಮಾಧಾನ ಪಡಿಸೋದಕ್ಕೆ ಅದೆಷ್ಟು ಕಷ್ಟಪಟ್ಟು ನಾಟಕ ಆಡ್ತಿದ್ದೀರಪ್ಪ. ಕಮಲಿನೂ ಅಷ್ಟೇ ಎಲ್ಲ ಸಂತಾನ ಮುಚ್ಚಿಟ್ಟು ನಮ್ಮ ಮುಂದೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಡ್ಕೋತಾಳೆ. ನೀನು ಹಾಗೆ ಆಡ್ತಿದ್ಯಲ್ಲ ರಿಷಿ. ಅಜ್ಜಿ ಆಗಿದ್ದಾಗೋಯ್ತು, ಅದಕ್ಕೆ ಅಂತ ಹೀಗೆ ಕೂತಿರೋದಕ್ಕಾಗತ್ತಾ ಹೇಳಿ? ಹೌದಜ್ಜಿ, ನಾವು ಮನೆ ಒಳಗೆ ಬರ್ತಿದ್ದಂಗೆ ಇದು ನಿಜವಾಗ್ಲೂ ಮಹಾಜನ್ ಮನೆನೇನಾ ಅನ್ನೋಷ್ಟು ಸೈಲೆಂಟ್ ಆಗಿದೆ. ನೀವೇ ಧೈರ್ಯ ಹೇಳಬೇಕಾದವರು. ಹೀಗೆ ಕೂತ್ರೆ ಕಮಲಿ ಪಾಪ ಅಲ್ವಾ ಅಜ್ಜಿ? ಕಮಲಿಯಲ್ಲಿ ಇಲ್ಲೇ ಇದ್ದಾಳೆ ಅಂತ ನಿಂಗೆ ಹೇಳಿದ್ಲು? ಇಲ್ವಲ್ಲ, ಹೊರಗಡೆನೇ ಇದ್ದಾಳೆ. ಯಾಕೆ ನೀನು ನೋಡ್ಲಿಲ್ವಾ ಅವಳನ್ನ? ಇಲ್ಲ, ಸಿಗಲಿಲ್ಲ ಅಜ್ಜಿ. ನಾನು ಹೋಗಿ ನೋಡ್ತೀನಿ. ಹೆಲೋ ಆಂಟಿ. ರಿಷಿ ಜೊತೆ ಮಾತಾಡ್ತಿದ್ಯಾ? ಋಷಿನಾ? ಇಲ್ಲ ಆಂಟಿ, ನಾನು ಋಷಿ ಜೊತೆ ಮಾತಾಡ್ತಿದ್ರೆ ಫೋನ್ ಬ್ಯುಸಿ ಬರ್ತಿತ್ತಲ್ವಾ. ಐ ಆಮ್ ನಾಟ್ ಟಾಕಿಂಗ್ ಟು ಹಿಮ್. ತಮಾಷೆ ಮಾಡ್ತಿದ್ಯಾ ಅನಿಕಾ? ನಾನು ಕೇಳಿದ್ದು ಫೋನಲ್ಲಿ ಮಾತಾಡ್ತಿದ್ಯಾ ಅಂತಲ್ಲ, ಋಷಿ ಅಲ್ಲಿಗೆ ಬಂದಲ್ಲ ಅವನ ಜೊತೆ ಮಾತಾಡ್ತಿದ್ಯಾ ಅಂತ. ಆಂಟಿ ನೀವೇ ತಮಾಷೆ ಮಾಡ್ತಿರ್ಬೋದು, ಋಷಿ ಎಲ್ಲಿ ಬಂದ? ಋಷಿ ಇನ್ನೂ ಬಂದಿಲ್ವಾ? ಅವನು ಆಗ್ಲೇ ಹೊರಟ್ನಲ್ಲ. ರಿಯಲಿ? ಹೌದು ಅನಿಕಾ, ಋಷಿ ಮತ್ತೆ ರಚನಾ ಆಗ್ಲೇ ಹೊರಟ್ರು. ಅದನ್ನ ಹೇಳಕ್ಕೆ ಅಂತಾನೆ ನಾನು ಫೋನ್ ಮಾಡಿದ್ದು. ಹೋಗಿ ನೋಡು, ಆ ಹಳ್ಳಿ ಗುಗ್ಗು ಜೊತೆ ಏನಾದರೂ ಮಾತಾಡ್ಕೊಂಡು ನಿಂತುಬಿಟ್ನಾ ಅಂತ. ಆಂಟಿ ನೀವು ಹೇಳಿದ್ದೆ ಒಳ್ಳೇದಾಯ್ತು, ನಾನು ಈಗಲೇ ನೋಡ್ತೀನಿ. ನೆರಳು ಪಾಲ ಮಾಡ್ತೈತಾ ಅಥವಾ ಅದ್ರ ಪಾಡ್ಗದು ಹೋಯ್ತೈತಾ? ಹಿಂದೆ ತಿರುಗಿ ನೋಡ್ಬಿಡ್ಲಾ? ಬೇಡ ಬೇಡ, ನಂಗೆ ಯಾಕೆ? ಇದಕ್ ಯಾಕೋ ಸುಮ್ಕಿರಕ್ಕಾಗಕ್ಕಿಲ್ಲ. ಅದ್ ಯಾರು ಅಂತ ನೋಡೇ ಬಿಡು. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ, ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ, ಸಾಟಿ ಅಂತೂ
ಹಲೋ ಅನಿಕಾ? ಎಸ್ ಆಂಟಿ, ರಿಷಿ ಬಂದಿದ್ದಾನೆ. ಆ ಹಳ್ಳಿ ಗುಗ್ಗು ಜೊತೆಲೇ ಇದ್ದಾನಾ? ನೋ ಆಂಟಿ, ರಚನಾ ಜೊತೆಗಿದ್ದಾಳೆ ಅಷ್ಟೇ. ಬಟ್ ಐ ಥಿಂಕ್ ಕಮ್ಲಿನ ಹುಡುಕ್ತಿದ್ದಾರೆ. ಅಣ್ಣ, ಕಮ್ಲಿ ಏನಾದರೂ ಚಂದ್ರು ಅಂಕಲ್ ರೂಮ್ ಹತ್ರ ಹೋಗಿರ್ಬೋದಾ? ಮೇ ಬಿ. ಬಾ ಹೋಗೋಣ. ಹಲೋ ಅನಿಕಾ? ಹಾಂ ಆಂಟಿ. ಆಂಟಿ, ಅವಳನ್ನೇ ಹುಡುಕ್ತಿದ್ದಾರೆ. ನೋಡನಿಕಾ, ನಾನು ನಿನಗೆ ಫೋನ್ ಮಾಡಿದ್ದಕ್ಕೆ ಇನ್ನೊಂದು ಕಾರಣನೂ ಇದೆ. ಏನು ಆಂಟಿ? ರಿಷಿ ಬಗ್ಗೆ ನಿನಗೂ ಚೆನ್ನಾಗಿ ಗೊತ್ತು. ಅವನನ್ನು ಯಾರೂ ಕಟ್ಟ ಹಾಕೋಕ್ಕಾಗಲ್ಲ. ನನ್ನ ಕಾಳಜಿ ಇಷ್ಟೇ ಅನಿಕಾ, ಯಾವುದೇ ಕಾರಣಕ್ಕೂ ಅವನು ಕಮಲಿ ಜೊತೆ ಕ್ಲೋಸ್ ಆಗಬಾರ್ದು. ಅದರಲ್ಲೂ ಇಂಥ ಪರಿಸ್ಥಿತಿಯಲ್ಲಿ ಅವಳು ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಹುಷಾರಾಗಿ ಹ್ಯಾಂಡಲ್ ಮಾಡು. ಶೋರ್ ಆಂಟಿ. ಕಮಲಿ ಅವರೇ, ಇಲ್ಲಿ ಯಾಕೆ ಕೂತಿದ್ದೀರಾ? ಯಾಕೆ ಅಳ್ತಿದ್ದೀರಾ? ನೀನ್ ಋಷಿಗಾಗ್ಲಿ ಅಜ್ಜ ಅಜ್ಜಿಗಾಗ್ಲಿ ಏನು ಬಾಯ್ ಬಿಡ್ಕೂಡ್ದು. ಬಾಯ್ ಬಿಟ್ರೆ ಚಂದ್ರಕಾಂತ್ ಮಹಾಜನ್ ಚಟ್ಟ ಏರ್ಬೇಕಾಗತ್ತೆ. ಮುಖ್ಯವಾಗಿ ಋಷಿ. ಕಮಲಿ ಅವರೇ, ನನ್ನ ಹತ್ರ ಬರಬೇಡಿ ಸರ್, ಹೊಂಟೋಗಿ. ಕಮಲಿ, ಏನಾಗಿದೆ ನಿನಗೆ? ನಿನ್ನ ಹತ್ರ ಮಾತಾಡಬೇಕು, ನಿನಗೆ ಸಮಾಧಾನ ಮಾಡಬೇಕು ಅಂತ ಅಣ್ಣ ಎಷ್ಟು ಕನಸಿನಿಂದ ಬಂದಿದ್ದಾನೆ ಗೊತ್ತಾ? ಮಾತಾಡ್ತಿದ್ರು ಹಾಗೆ ಓಡ್ ಬಂದಿಯಲ್ಲ. ವಾಟ್ಸ್ ರಾಂಗ್ ವಿತ್ ಯು? ನನ್ನ ನಿಮಗೆ ಕಾಳಜಿ ಯಾಕೆ ಬಂದ್ರಿ?